ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿಗಳು ಅಜಿತ್ ಪವಾರ್ ಅವರು ಪ್ರಯಾಣ ಬೆಳೆಸಿರುವಂತಹ ಪ್ರೈವೇಟ್ ಜೆಟ್ ದುರ್ಮರಣಕ್ಕೀಡಾಗಿದೆ. ಅದರಲ್ಲಿ ಪ್ರಯಾಣ ಬೆಳೆಸಿದಂತ ಅಜಿತ್ ಪವಾರ್ ಸೇರಿದಂತೆ 6 ಜನ ಕೂಡ ದುರಂತ ಅಂತ್ಯ ಕಂಡಿದ್ದಾರೆ. ವಿಷಯ ತಿಳಿದು ಅಜಿತ್ ಪವಾರ್ ಅವರ ಕುಟುಂಬಸ್ಥರು ಕಣ್ಣೀರು ಹಾಕ್ತಿದ್ದಾರೆ. ಬಾರಾಮತಿಗೆ ಬರ್ತಿದ್ದಾರಂತೆ ಅಜಿತ್ ಪವಾರ್ ಅವರ ಪತ್ನಿ ಮತ್ತು ಪುತ್ರಿ. ಬಾರಾಮತಿ ಆಸ್ಪತ್ರೆಯಲ್ಲಿ ಅಜಿತ್ ಪವಾರ್ ಅವರ ಮೃತದೇಹ ಸದ್ಯ ಇದ್ದು ಮಹಾರಾಷ್ಟ್ರದಲ್ಲಿ ಎಲ್ಲಾ ಸರ್ಕಾರಿ ಕಾರ್ಯಕ್ರಮಗಳನ್ನು ಕೂಡ ರದ್ದು ಮಾಡಲಾಗಿದೆ. ನಾಳೆ ಮಹಾರಾಷ್ಟ್ರ ಡಿಸಿಎಂ ಅಜಿತ್ ಪವಾರ್ ಅಂತ್ಯಕ್ರಿಯೆ ನೆರವೇರಿಸುವ ಸಾಧ್ಯತೆ ಕೂಡ ಇದೆ. ಅಂತ್ಯಕ್ರಿಯೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಭಾಗಿಯಾಗುವ ಸಾಧ್ಯತೆ ಇದೆ. ಮಹಾರಾಷ್ಟ್ರದಲ್ಲಿ 2ನೇ ಬಾರಿ ಡಿಸಿಎಂ ಆಗಿ ಅಜಿತ್ ಪವಾರ್ ಅವರು ಕೆಲಸ ಮಾಡ್ತಾ ಇದ್ರು. ವಿಷಯ ತಿಳಿದು ಅಜಿತ್ ಪವಾರ್ ಕುಟುಂಬ ಶಾಕಿಗೊಳಗಾಗಿದೆ, ಕಣ್ಣೀರು ಹಾಕ್ತಾ ಇದೆ. ಕಾರಣ ಬಾರಾಮತಿಗೆ ಚುನಾವಣೆ ಪ್ರಚಾರದ ನಿಮಿತ್ತ ಹೋಗಿ ಬರ್ತೀನಿ ಅಂತ ಮನೆಯಿಂದ ಹೊರಟವರು ಈ ರೀತಿ ದುರಂತ ಅಂತ್ಯ ಕಾಣ್ತಾರೆ ಅಂದ್ರೆ ಯಾವ ಕುಟುಂಬಸ್ಥರು ಅದನ್ನ ಅರ್ಗಿಸ್ಕೊಳ್ಳೋದಕ್ಕೆ ಸಾಧ್ಯ? ಸಿಎಂ ದೇವೇಂದ್ರ ಫಡ್ನವೀಸ್ ಅವರಿಗೆ ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಅವರು ಕರೆ ಮಾಡಿದ್ದಾರಂತೆ. ಫಡ್ನವೀಸ್ ಅವರಿಂದ ಘಟನೆಯ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಇದೊಂದು ಆಘಾತಕಾರಿ ಘಟನೆ ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ. ಅಜಿತ್ ಪವಾರ್ ನಿಧನಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಸಂತಾಪ ಸೂಚಿಸಿದ್ದಾರೆ. ಅಜಿತ್ ಪವಾರ್ಗೆ ಸಂತಾಪ ಸೂಚಿಸಿದ್ದಾರೆ. ಈ ಕಡೆ ಗೃಹ ಸಚಿವ ಅಮಿತ್ ಶಾ ಅನ್ನೋದರ ಡೀಟೇಲ್ಸ್ ಕೂಡ ಸಿಗ್ತಾ ಇದೆ. ಸ್ವತಃ ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳು ದೇವೇಂದ್ರ ಫಡ್ನವೀಸ್ ಅವರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕರೆ ಮಾಡುವ ಮೂಲಕ ಘಟನೆಯ ಮಾಹಿತಿ ಪಡೆದುಕೊಳ್ಳೋದ್ರ ಜೊತೆಗೆ ಆಘಾತ ತಂದಿದೆ ಇಂಥದ್ದೊಂದು ದುರಂತ, ಅಜಿತ್ ಪವಾರ್ ಅವರ ನಿಧನ ಆಘಾತ ಉಂಟು ಮಾಡಿದೆ ಅನ್ನುವಂತಹ ವಿಚಾರವನ್ನ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳ್ತಾ ಅಜಿತ್ ಪವಾರ್ ಅವರ ನಿಧನಕ್ಕೆ ಸಂತಾಪ ಸೂಚಿಸಿದ್ದಾರೆ ಎನ್ನುವುದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಅಮಿತ್ ಶಾ ಅವರು ಕೂಡ ಅಜಿತ್ ಪವಾರ್ ಅವರ ಅಗಲಿಕೆಗೆ ಸಂತಾಪ ಸೂಚಿಸಿದ್ದಾರೆ. ಮಹಾರಾಷ್ಟ್ರದಲ್ಲಿ ಅಟ್ ಪ್ರೆಸೆಂಟ್ ಬಿಜೆಪಿ ಅಧಿಕಾರದಲ್ಲಿ ಇದೆ ಅನ್ನೋದಕ್ಕೆ ಕಾರಣನೇ ಅಜಿತ್ ಪವಾರ್ ಅವರ ನೆರವಿನೊಂದಿಗೆ ಅಧಿಕಾರದ ಚುಕ್ಕಾಣಿ ಏರೋದಕ್ಕೆ ಬಿಜೆಪಿಗೆ ಸಾಧ್ಯ ಆಗಿರೋದು. ಹಾಗಾಗಿ ಬಿಜೆಪಿಗೆ ಒಂದ್ ರೀತಿ ಬ್ಯಾಕ್ ಬೋನ್ ಆಗಿ ನಿಂತ ಅಜಿತ್ ಪವಾರ್ ಅವರ ಅಗಲಿಕೆ ಸಹಜವಾಗಿ ಒಂದು ರಾಷ್ಟ್ರೀಯ ಪಕ್ಷವಾಗಿ ಬಿಜೆಪಿಗೆ ಅದನ್ನ ಅರ್ಗಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಆಘಾತ ತಂದಿದೆ ಈ ಬೆಳವಣಿಗೆ ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ ಅನ್ನೋದ್ರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ದೃಶ್ಯ ನೋಡ್ತಾ ಇದ್ದೀರಿ. ಎಕ್ಸಾಕ್ಟ್ಲಿ ಏನ್ ತಾಂತ್ರಿಕ ದೋಷ ಉಂಟಾಗಿತ್ತು, ಯಾಕೆ ಇದ್ದಕ್ಕಿದ್ದಂತೆ ಫ್ಲೈಟ್ ಕ್ರ್ಯಾಶ್ ಆಯಿತು, ಇದೆಲ್ಲವೂ ಕೂಡ ಈಗಿರುವಂತಹ ಪ್ರಶ್ನೆ. ಈ ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕು ಅಂದರೆ ಒಂದು ತನಿಖೆ ಆಗಬೇಕು. ವಿಮಾನದಲ್ಲಿದ್ದಂತಹ ಬ್ಲ್ಯಾಕ್ ಬಾಕ್ಸ್ ಕೂಡ ಪತ್ತೆ ಆಗಬೇಕು. ಬಟ್ ಅಲ್ಲಿ ದೇಹ ಛಿದ್ರವಾಗಿ ಬಿದ್ದಿರೋದು, ವಿಮಾನದ ಅವಶೇಷಗಳು ಛಿದ್ರವಾಗಿ ಬಿದ್ದಿರುವಂತಹ ದೃಶ್ಯಗಳನ್ನು ನೋಡ್ತಾ ಇದ್ದೀರಿ. ಎಂಥ ದುರಂತ ಅನ್ನೋದನ್ನ ಸಾರಿ ಹೇಳ್ತಾ ಇದೆ ಈ ದೃಶ್ಯಗಳು. ಈ ಕ್ಷಣಕ್ಕೂ ಕೂಡ ದಟ್ಟ ಹೊಗೆ ಆವರಿಸ್ಕೊಂಡಿದೆ, ಬೆಂಕಿ ಧಗಧಗಿಸ್ತಾ ಇರುವಂತಹ ದೃಶ್ಯವನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಿ. ಬಟ್ ಅಜಿತ್ ಪವಾರ್ ಅವರ ದೇಹವನ್ನ ಕೂಡ ಫೈಂಡ್ ಔಟ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅಷ್ಟರ ಮಟ್ಟಿಗೆ ಸವಾಲುಗಳಂತೆ ದೇಹ ಸುಟ್ಟು ಕರಕಲಾಗಿ ಹೋಗಿದೆ ಅಂತ ಸ್ಥಳಕ್ಕೆ ಅಜಿತ್ ಪವಾರ್ ಅವರ ಕುಟುಂಬಸ್ಥರು ಕೂಡ ದೌಡಾಯಿಸ್ತಿದ್ದಾರೆ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ನಿಜಕ್ಕೂ ಭಾವುಕರಾಗಿದ್ದಾರಂತೆ ಕುಟುಂಬಸ್ಥರು. ಸುದ್ದಿ ಗೊತ್ತಾಗ್ತಾ ಇದ್ದಂತೆ ಸಹಜವಾಗಿ ಆಘಾತಕ್ಕೊಳಗಾಗಿದೆ ಇಡೀ ಕುಟುಂಬ. ಅಜಿತ್ ಪವಾರ್ ಮಹಾರಾಷ್ಟ್ರದಲ್ಲಿ 2ನೇ ಬಾರಿ ಉಪಮುಖ್ಯಮಂತ್ರಿಗಳಾಗಿ ಕಾರ್ಯನಿರ್ವಹಿಸ್ತಾ ಇದ್ರು. ಶರದ್ ಪವಾರ್ ಅವರ ಚಿಕ್ಕಪ್ಪ. ಬಟ್ NCP ಪಕ್ಷದಲ್ಲಿ ನಿಮಗೆ ಶರದ್ ಪವಾರ್ ಅವ್ರನ್ನ ಕಂಪೇರ್ ಮಾಡಿದ್ರೆ ಅಜಿತ್ ಪವಾರ್ ಅವರೇ ಅತ್ಯಂತ ಪ್ರಬಲಶಾಲಿ ಅನ್ನೋದನ್ನ ಪ್ರೂವ್ ಮಾಡ್ಕೊಂಡಿದ್ರು. ಕಾರಣ ಆ ಪಕ್ಷದಲ್ಲಿದ್ದಂತಹ ಹೈಯೆಸ್ಟ್ ಶಾಸಕರು ಅಜಿತ್ ಪವಾರ್ ಅವರ ಬೆಂಬಲಕ್ಕೆ ನಿಂತಿದ್ರು ಅಂತ. ಹಾಗಾಗಿ ಬಲ್ಕಾಗಿ ನೀವು ಅಷ್ಟು ಜನ ಶಾಸಕರನ್ನ ಕರ್ಕೊಂಡು ಬಂದು ಒಂದು ಪಕ್ಷವನ್ನ ಅಧಿಕಾರಕ್ಕೆ ತರುವಲ್ಲಿ ಇವ್ರು ಸಪೋರ್ಟ್ ಮಾಡಿದರೆ ಅಷ್ಟು ಶಾಸಕರನ್ನ ಜೊತೆಯಾಗಿ ಕರ್ಕೊಂಡು ಬರ್ತಾರೆ ಅಂತ ಅಂದ್ರೆ ಅದು ಈಸಿ ಅಲ್ಲವೇ ಅಲ್ಲ. ಹಾಗಾಗಿ ಮಹಾರಾಷ್ಟ್ರದ ಈ ರಾಜಕಾರಣ ಇದೆಯಲ್ಲ, ಬೇರೆ ರಾಜ್ಯಗಳ ರಾಜಕಾರಣಕ್ಕೂ ಕೂಡ ಅದನ್ನ ಕಂಪೇರ್ ಮಾಡ್ತಾರೆ. ಇನ್ಫ್ಯಾಕ್ಟ್ ಈಗ ತಾನೇ ಮಾತನಾಡ್ತಾ ಇದ್ರಲ್ಲ KS ಈಶ್ವರಪ್ಪನವರು, ಕರ್ನಾಟಕದ ರಾಜಕಾರಣಕ್ಕೂ ಕೂಡ ಕಂಪೇರ್ ಮಾಡ್ತಾ ಇದ್ರು. ಅಜಿತ್ ಪವಾರ್ ಅವರು ಕರ್ನಾಟಕದಲ್ಲಿ ಯಾರು ಅಂತ. ಅದು ಕಾಂಗ್ರೆಸ್ಸೇ ಆಗಲಿ ಬಿಜೆಪಿಯೇ ಆಗಲಿ ಅಂಥ ಬೆಳವಣಿಗೆಗಳು ಸನ್ನಿವೇಶಗಳು ನಿರ್ಮಾಣ ಆದಾಗ ಆ ರೀತಿ ಅಜಿತ್ ಪವಾರ್ ಅವರು ಆಗ್ಬಿಡ್ತಾರಾ ಅನ್ನುವಂಥ ಪ್ರಶ್ನೆಗಳು ಬಹುತೇಕ ಸಲ ನೋಡೋದಕ್ಕೆ ಸಿಕ್ಕಿತ್ತು. ಕಾರಣ ಅಂತ ಪವರ್ಫುಲ್ ರಾಜಕಾರಣಿ ಆಗಿದ್ರು ಅಜಿತ್ ಪವಾರ್ ಅನ್ನೋದನ್ನ ಕೂಡ ನಾವು ನೆನಪು ಮಾಡ್ಕೊಳ್ಬೇಕಾಗುತ್ತೆ. ಅವರ ಸ್ವಕ್ಷೇತ್ರ ಬಾರಾಮತಿ. ಬಟ್ ಅಲ್ಲೇ ಹೋಗೋ ಸಂದರ್ಭದಲ್ಲೇ ಚುನಾವಣಾ ಪ್ರಚಾರಕ್ಕೆ ಹೋಗ್ತಾ ಇದ್ದಂಥ ಸಂದರ್ಭದಲ್ಲೇ ತಾವು ರಾಜಕೀಯವಾಗಿ ಜನ್ಮ ಪಡೆದಂತಹ ಕ್ಷೇತ್ರಕ್ಕೆ ಚುನಾವಣೆಗೆ ಹೋಗೋ ಸಂದರ್ಭದಲ್ಲಿ ಅವರು ಪ್ರಾಣ ಬಿಡ್ತಾರೆ ಅಂತ ಅಂದ್ರೆ ಇಂಥದ್ದೊಂದು ದುರಂತ ಆಗುತ್ತೆ ಅಂದ್ರೆ ಅದೇ ಜಾಗದಲ್ಲಿ ಯಾರಿದನ್ನ ಅರ್ಗಿಸ್ಕೊಳ್ಳೋದಕ್ಕೆ ಸಾಧ್ಯ? ಸಹಜವಾಗಿ ಬಿಜೆಪಿ ನಾಯಕರಿಗೂ ಕೂಡ ಅದು ನುಂಗಲಾರದ ತುಪ್ಪ, ತುಂಬಲಾರದ ನಷ್ಟ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಅಜಿತ್ ಪವಾರ್ ಅವರ
ಈ ನಿಧನದ ವಿಚಾರ, ಜೊತೆಗೆ ಕುಟುಂಬಸ್ಥರು ಕೂಡ ಭಾವುಕರಾಗಿದ್ದಾರೆ. ದೃಶ್ಯ ನೋಡ್ತಾ ಇದ್ದೀರಲ್ಲ, ಅಟ್ ಪ್ರೆಸೆಂಟ್ ಏನಾಗ್ತಾ ಇದೆ ಸ್ಥಳದಲ್ಲಿ ಅಂತ ಅಂದರೆ, ಈಗ ಬೆಂಕಿ ನಂದಿಸೋ ಕಾರ್ಯ ಆಗ್ತಾ ಇದೆ. ಅಷ್ಟರ ಮಟ್ಟಿಗೆ ದಟ್ಟ ಹೊಗೆ ಆವರಿಸ್ಕೊಂಡಿದೆ. ಅಲ್ಲಿ ಕಾರ್ಯಾಚರಣೆ ಮಾಡೋದಕ್ಕೂ ಸಾಧ್ಯ ಇಲ್ಲ. ಕೆಲವರ ದೇಹವನ್ನು ಆಚೆ ತರಬೇಕಂದ್ರೂ ಕೂಡ ಅದು ಸಾಧ್ಯ ಆಗಲ್ಲ. ಅಷ್ಟರ ಮಟ್ಟಿಗೆ ಬೆಂಕಿ ಆವರಿಸ್ಕೊಂಡಿದೆ, ದಟ್ಟ ಹೊಗೆ ಆವರಿಸ್ಕೊಂಡಿದೆ. ಮೊದಲ ಹಂತವಾಗಿ ಬೆಂಕಿಯನ್ನು ನಂದಿಸಿ ನಂತರ ಅಲ್ಲಿಂದ ದೇಹವನ್ನು ಫೈಂಡ್ ಔಟ್ ಮಾಡೋದಕ್ಕೆ ಅಧಿಕಾರಿಗಳು ಕೂಡ ಮುಂದಾಗಲಿದ್ದಾರೆ. ಜಾಗದ ಸಮಸ್ಯೆ ಆಯ್ತಾ, ತುರ್ತು ಭೂಸ್ಪರ್ಶ ಕೂಡ ಮಾಡೋದಕ್ಕೆ ಯಾಕೆ ಸಾಧ್ಯ ಆಗಲಿಲ್ಲ ಪೈಲಟ್ಗೆ ಅನ್ನೋದು ಕೂಡ ಪ್ರಶ್ನೆ ಆಗ್ತಾ ಇದೆ. ತಾಂತ್ರಿಕ ದೋಷ ಅಂತೆ, ಅದು ಕೂಡ ಅಜಿತ್ ಪವಾರ್ ಅವರು ಪ್ರಯಾಣ ಬೆಳೆಸಿ ಜಸ್ಟ್ 30ರಿಂದ 35 ನಿಮಿಷದಲ್ಲೇ ದುರಂತ ಅಂತ್ಯ ಆಗುತ್ತೆ, ವಿಮಾನ ಪತನ ಆಗುತ್ತೆ ಅಂತ ಅಂದರೆ ಸಹಜವಾಗಿ ಅನುಮಾನ. ಇದು ಮೊದಲ ಪ್ರಕರಣ ಅಲ್ಲ. ಯಾಕೆ ಈ ರೀತಿ ಅನುಮಾನಗಳು ಮೂಡುತ್ತೆ ಅಂತ ಅಂದರೆ, ನಿಮಗೆ ಈ ಹಿಂದೆ ಅನೇಕ ಜನ VVIPಗಳು ಪ್ರಯಾಣ ಬೆಳೆಸಿರುವಂಥ, ನೀವು ಪ್ರೈವೇಟ್ ಜೆಟ್ಗಳಲ್ಲೇ ಅನೇಕ ಬಾರಿ ದುರಂತಕ್ಕೀಡಾಗಿರುವಂಥ ಉದಾಹರಣೆಗಳು ಕಣ್ಮುಂದೆ ಬಂದು ನಿಲ್ಲುತ್ತೆ ಅಂತ. ಹಾಗಾಗಿ ಪವರ್ಫುಲ್ ರಾಜಕಾರಣಿಗಳು, VVIPಗಳು ಪ್ರಯಾಣ ಬೆಳೆಸಿರುವಂಥ ಈ ಪ್ರೈವೇಟ್ ಜೆಟ್ಟಲ್ಲೇ ಯಾಕೆ ಇಂಥ ದುರಂತಗಳು ಆಗುತ್ತೆ ಅನ್ನೋದು ಸಹಜವಾಗಿ ಅನುಮಾನಕ್ಕೆ ಕಾರಣ ಆಗುತ್ತೆ. ಅದು ಕೂಡ ಒಂದು ಸರ್ಕಾರದ 2ನೇ ಉನ್ನತ ಸ್ಥಾನದಲ್ಲಿರುವಂಥ ಉಪಮುಖ್ಯಮಂತ್ರಿಗಳು ಅಜಿತ್ ಪವಾರ್ ಅವರು ಪ್ರಯಾಣ ಬೆಳೆಸ್ತಾರೆ ಅಂದರೆ, ಆಲ್ಮೋಸ್ಟ್ ನೀವು ಯಾರೇ ಈ ರೀತಿ ಪವರ್ಫುಲ್ ರಾಜಕಾರಣಿಗಳು ಜಸ್ಟ್ ನೀವು ರೋಡ್ ಸಮೇತ ಬರ್ತಾರೆ ಅಂದ್ರೇ ಎಷ್ಟೆಲ್ಲ ಹೈ ಸೆಕ್ಯೂರಿಟಿಗಳಿರುತ್ತೆ, ಎಷ್ಟು ಬಾರಿ ಚೆಕ್ಕಿಂಗ್ಗಳಾಗುತ್ತೆ ಅನ್ನೋದನ್ನು ಪ್ರತಿಯೊಬ್ಬರು ಕೂಡ ಗಮನಿಸಿರ್ತೀರಿ. ಅಂಥದ್ರಲ್ಲಿ ಒಂದು ಪ್ರೈವೇಟ್ ಜೆಟ್ಟಲ್ಲಿ ಅವರು ಪ್ರಯಾಣ ಬೆಳೆಸ್ತಾರೆ ಅಂದರೆ ಅದು ಎಷ್ಟು ಸುತ್ತಲ್ಲಿ ಅದು ಚೆಕ್ಕಿಂಗ್ಗಳಾಗಿರುತ್ತೆ ಅಂತ. ಅಷ್ಟೆಲ್ಲ ಚೆಕ್ಕಿಂಗ್ ಆಗಿಯೂ ಹೊರತಾಗಿ ತಾಂತ್ರಿಕ ದೋಷ ಉಂಟಾಗುತ್ತೆ ಆ ವಿಮಾನದಲ್ಲಿ ಅಂದರೆ, ಆರಂಭಿಕವಾಗಿ ಒಂದಷ್ಟು ಅನುಮಾನಗಳು ಸಹಜವಾಗಿ ಈ ವಿಮಾನ ದುರಂತಕ್ಕೆ ಸಂಬಂಧಪಟ್ಟಂತೆ ಇದೆ. ಈ ಹಿಂದೆ ಅನೇಕ ಬಾರಿ VIPಗಳು ಪ್ರಯಾಣ ಬೆಳೆಸಿರುವಂತಹ ಪ್ರೈವೇಟ್ ಜೆಟ್ಗಳು ದುರಂತಕ್ಕೀಡಾಗಿರುವಂಥ ಉದಾಹರಣೆಗಳು ಇರೋದ್ರಿಂದ ಇಲ್ಲೂ ಕೂಡ ಒಂದಷ್ಟು ಅನುಮಾನಗಳು ಆರಂಭಿಕ ಹಂತವಾಗಿ ಕೇಳೋದಕ್ಕೆ ಸಿಗ್ತಾ ಇದೆ. ಬಟ್ ತನಿಖೆ ಆಗುತ್ತೆ, ತನಿಖೆ ನಂತರದಲ್ಲಿ ಒಂದು ಸ್ಪಷ್ಟ ಉತ್ತರ ಸಿಗುತ್ತೆ. ಬಟ್ ಅದಕ್ಕೂ ಮುನ್ನ ಈಗ ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿಗಳು ಅದರಲ್ಲಿ ದುರ್ಮರಣಕ್ಕೀಡಾಗಿದ್ದಾರೆ ಅನ್ನುವಂತಹ ವಿಚಾರನೆ ಅತಿ ದೊಡ್ಡ ಆಘಾತಕ್ಕೆ ಈಡು ಮಾಡ್ತಾ ಇದೆ. 6 ಜನ ಪ್ರಯಾಣ ಬೆಳೆಸಿರುವಂತಹ ವಿಮಾನ ತುರ್ತು ಭೂಸ್ಪರ್ಶ ಮಾಡೋ ಸಂದರ್ಭದಲ್ಲೇ ಬೆಂಕಿಗೀಡಾಗಿರೋದು. ಅಂದರೆ ಬೆಂಕಿ ಹೊತ್ಕೊಂಡು ಧಗಧಗಿಸಿದೆ ವಿಮಾನ, ಛಿದ್ರವಾಗಿ ಬಿದ್ದಿದೆ ವಿಮಾನದ ಅವಶೇಷಗಳು. 2 ಪೈಲಟ್ಗಳಿದ್ರು, ಓರ್ವ ಕ್ಯಾಬಿನ್ ಕ್ರೂ ಇದ್ರು, ಸಹಾಯಕರಿದ್ರು. ಎಲ್ಲರೂ ಕೂಡ ದುರಂತ ಅಂತ್ಯ ಕಂಡಿದ್ದಾರೆ. ಇನ್ನೇನು ಸ್ವಲ್ಪ ದಿನದಲ್ಲೇ ಸ್ಥಳೀಯ ಚುನಾವಣೆಗೆ ಸಂಬಂಧಪಟ್ಟಂತೆ ಪ್ರಿಪ್ರೇಷನ್ಗಳಾಗ್ತಾ ಇದೆ, ಪ್ರಚಾರಗಳಾಗ್ತಾ ಇದೆ, ರ್ಯಾಲಿಗಳನ್ನು ಹಮ್ಮಿಕೊಂಡಿದ್ದಾರೆ. ಪವರ್ಫುಲ್ ರಾಜಕಾರಣಿಗಳು ರ್ಯಾಲಿಗಳಲ್ಲಿ ಭಾಗಿಯಾಗುವ ಮೂಲಕ ಶಕ್ತಿ ಪ್ರದರ್ಶನ ಆಗ್ತಾ ಇದೆ ಮಹಾರಾಷ್ಟ್ರದ ಭಾಗದಲ್ಲಿ. ಈ ಹೊತ್ತಲ್ಲೇ ಅಜಿತ್ ಪವಾರ್ ಅವರು ಕೂಡ ತಮ್ಮ ಸ್ವಕ್ಷೇತ್ರಕ್ಕೆ ಚುನಾವಣಾ ಪ್ರಚಾರಕ್ಕೆ ಅಂತ ಹೋಗ್ತಾ ಇದ್ರು. ನಿನ್ನೆ ಸಂಪುಟ ಸಭೆ ಇತ್ತಂತೆ ನೋಡಿ, ಇಲ್ಲಾಂದ್ರೆ ರಾತ್ರಿನೇ ಹೋಗಬೇಕಾಗಿತ್ತು ಅವರು. ಬಾರಾಮತಿಯ GMS ಆಸ್ಪತ್ರೆಯಲ್ಲಿ ಅವರ ಪಾರ್ಥಿವ ಶರೀರ ಆಸ್ಪತ್ರೆಗೆ ಬರ್ತಾ ಇದ್ದಾರಂತೆ ಅಜಿತ್ ಪವಾರ್ ಅವರ ಕುಟುಂಬಸ್ಥರು.